There's another universe. Please make some noise. Give me a ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ನೆನ್ನೆ ಆಂಟಿ ಮನೇಲಿ ಸ್ಟೇ ಮಾಡಿದ್ವಿ ಇಲ್ಲೇ. ಓಕೆನಾ, ನೆನ್ನೆ ಸ್ಯಾರೀಸ್ನ ಎಲ್ಲ ಪರ್ಚೇಸ್ ಮಾಡಿ ಪಂಚೆ ಶರ್ಟ್ಸ್ ಎಲ್ಲ ಪರ್ಚೇಸ್ ಆಯಿತು. ಇವತ್ತು ನಾವು ಪ್ಯಾಂಟ್ ಶರ್ಟ್ಸ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ವಿ, ಸೇಮ್ ಅಂಗಡಿ BSCಗೆ. ಇವಾಗ ಇಲ್ಲೇ ಸ್ಟೇ ಹೋಗಿ ತಿಂಡಿ ಎಲ್ಲ ತಿಂದು ಇವಾಗ ಆಲ್ರೆಡಿ 12 ಆಗಿದೆ. ಓಕೆನಾ, ಏನೋ ಯಾಕಪ್ಪ ಇಷ್ಟು ಲೇಟ್ ಅಂದರೆ, ಸೊ ನಾವು ಸಂಜೆ 7-8 ತನಕ ನಾವು ಶಾಪಲ್ಲಿದ್ರೂ ಏನು ತೊಂದರೆ ಆಗಲ್ಲ. ಯಾಕಂದರೆ ಮತ್ತೆ ಇವತ್ತು ಸ್ಟೇ ಮಾಡ್ತಿದ್ದೀವಿ ಇಲ್ಲಿ. ನ್ಯೂ ಇಯರ್ ಕೂಡ ಇಲ್ಲೇ ಆಗುತ್ತೆ ಈ ಸಲ. ಓಕೆನಾ, ವಿಡಿಯೋನ ನಾನು ಶಾಪ್ಗೆ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ, ಏನೋ ಎತ್ತಾ ಅಂತೆಲ್ಲ. ಸೊ ಅಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಚೆನ್ನಾಗಿದ್ದರೆ, ನಿಮಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಹಾಕಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರಿಗಾದ್ರು ನೀವು ಯಾರಾದ್ರೂ ಫಂಕ್ಷನ್ಸ್ ಮಾಡ್ತಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶಾಪಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಗಾಯ್ಸ್, ಇವಾಗ ಗಾಡಿನ ಪಾರ್ಕ್ ಮಾಡಿ ನಮ್ಮ ಕಾರ್ನ ಇದು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಇಲ್ಲಿ ಇದು ಫುಲ್ ಪಾರ್ಕಿಂಗ್ ಏರಿಯಾ. ಓಕೆನಾ, ಇಲ್ಲೇ ಆ್ಯಂಡ್ ಪಾರ್ಕ್ ನಾವು ಇಲ್ಲೇ ಕಾರ್ನ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 400 ಮೀಟರ್ಸ್ ಆಗುತ್ತೆ. ಸೇಮ್ ನೆನ್ನೆ ಏನು BSCಗೆ ಹೋಗಿದ್ವಲ್ಲ ಅದೇ ಅಂಗಡಿ 400 ಮೀಟರ್ಸ್ ಆಗುತ್ತೆ. ಆಯಿತಾ, ಅಲ್ಲಿಗೆ ಹೋಗಿ ನೆಕ್ಸ್ಟ್ ಇವತ್ತು ಪ್ಯಾಂಟ್ ಶರ್ಟ್ದು ನಾವು ಬಟ್ಟೆ ಇರುತ್ತಲ್ಲ, ಲೈಕ್ ಅದು ಯಾರೆಲ್ಲ ಹೊಲ್ಸ್ಕೊಂತಾರಲ್ಲ ಆ ಬಟ್ಟೆನ ನಾವು ಇವಾಗ ಚೂಸ್ ಮಾಡಿ ತಗೊಂಬರ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಚಿಕ್ಕ ಮಕ್ಳಿಗೆ ಏನೋ ಬಟ್ಟೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೆಕ್ಸ್ಟ್ ಶಾಪ್ BSC ಎಕ್ಸ್ಕ್ಲೂಸಿವ್ಗೆ ಏನೋ ಚೇತನ ಹೋಟೆಲ್ ಹತ್ರ ಏನೋ BSC ಐತಂತಲ್ಲ, ಆ ಹೋಟೆಲ್ ಆ ಶಾಪ್ಗೆ ನಾವು ಅಲ್ಲಿ ಹೋಗ್ತೀವಿ. ಸೊ ಇದು ಏನಪ್ಪ ಅಂದರೆ, ಸೊ ಇದು ಗಡಿಯಾರದ ಕಂಬ ಅಂದರೆ ಎಲ್ಲ ಇದನ್ನು ನೋಡಿದರೆ ಇಲ್ಲಿಂದ ಇದೇ ರೋಡ್ ಸ್ಟ್ರೈಟ್. ನೀವು ಇಲ್ಲಿಂದ ಬಂದು ಈ ರೋಡಲ್ಲಿ ಹೋಗ್ಬೇಕು. ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಈ ರೋಡ್ ತೋರಿಸಿದ್ನಲ್ಲ, ಈ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ರೋಡಲ್ಲಿ ಸ್ಟ್ರೈಟ್ ಒಂದು 400 ಮೀಟರ್ಸ್ ನೀವು ನಡ್ಕೊಂಡು ಹೋದರೆ BSC ಚನ್ನಬಸಪ್ಪ ಅಂಗಡಿ ಸಿಗುತ್ತೆ. ಆಯಿತಾ, ಅದು ಏನು ತೋರಿಸಿದ್ನಲ್ಲ ಅದು ಗಡಿಯಾರದ ಕಂಬ ಅಲ್ಲ, ಆ್ಯಕ್ಚುಲ್ ಗಡಿಯಾರದ ಕಂಬ ಮುಂದೆ ಇದೆ. ಅಲ್ಲಿ ಅದು ಇನ್ನು ನೀವು HMTದು ಒಂದು ಕ್ಲಾಕ್ ಕಾಣಿಸ್ತಲ್ಲ, ಆ ಕ್ಲಾಕಿನ ಸ್ಟ್ರೈಟ್ ಬಂದರೆ BSC ಚನ್ನಬಸಪ್ಪ ಅಂಗಡಿ ಸಿಗುತ್ತೆ. ಆಯಿತಾ, ಸೊ ಇಲ್ಲಿ ಹೋಗ್ತಾ ಒಂದು 400 ಮೀಟರ್ಸ್ ನಡಿಬೇಕು. ಆಯಿತಾ, ನೀವು ರೈಲ್ವೆ ಸ್ಟೇಷನಿಂದ ಬ್ಯಾಕ್ ಗೇಟ್ ಬಂದು ಅಲ್ಲಿ ಅಂಡರ್ ಬ್ರಿಡ್ಜ್ ಬಂದ ಮೇಲೆ ಏನು ಇದು ಅಂತೆ. ಸೊ ಗಡಿಯಾರದ ಕಂಬ ಅಂದರೆ ಯಾವುದಂದರೆ ಬರ್ತಾ ಒಂದು ತರಕಾರಿ ಮಾರ್ಕೆಟ್ ಸಿಗುತ್ತೆ. ಇದು ನೋಡ್ಬೋದು, ಅದು ಆನಂದ್ ಸಾಗರ್ ಹೋಟೆಲ್. ಆಯಿತಾ, ಸೊ ಇಲ್ಲೆಲ್ಲ ಪಾರ್ಕಿಂಗ್ ಇದೆ, ಬಟ್ ಇಲ್ಲಿ ಸೇಫ್ ಅಲ್ಲ. ಆಯಿತಾ, ಸೊ ನಾವೇನು ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಲ್ಲಿ ಒಂದು ಪಾರ್ಕಿಂಗ್ ಐತಲ್ಲ, ಆ ಪಾರ್ಕಿಂಗೇ ಸೇಫ್ ಸೈಡು. ಸೊ ಅಲ್ಲಿಂದ ನಾವು ಆರಾಮಾಗಿ 400 ಮೀಟರ್ಸ್ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸ್ ಅದು ಚನ್ನಬಸಪ್ಪ ಅಂಗಡಿ ಪೂರ ಮಾರ್ಕೆಟು. ಆಯಿತಾ, ಅಲ್ಲಿಂದ ಬಂದರೆ ಆಯಿತು ಅಷ್ಟೇ. ಮುಂದೆ ಚನ್ನಬಸಪ್ಪ ಅಂಗಡಿದು ಒಂದು ಎಂಟ್ರೆನ್ಸ್ ತೋರಿಸ್ತೀನಿ. ಸ್ಟ್ರೈಟ್ ರೋಡ್, ಎಲ್ಲೂ ಡೈವರ್ಷನ್ ಇಲ್ಲ. ಒಂದು ನಾವೇನು HMT ಇದು ಕ್ಲಾಕ್ ಮಾಡಿದ್ವಲ್ಲ ಅಲ್ಲಿಂದ ಸ್ಟ್ರೈಟ್ ಬಂದರೆ BSC ಚನ್ನಬಸಪ್ಪ ಅಂಗಡಿ ಸಿಗುತ್ತೆ. ಗೈಸ್, ಇದು ನಿಜವಾದ ಗಡಿಯಾರದ ಕಂಬ. ಆಯಿತಾ, ಸೊ ನಾವು ಈ ರೋಡಲ್ಲಿ ಬರ್ತೀವಿ. ಇಲ್ಲಿ 2 ರೋಡ್ ಬರುತ್ತೆ, ಇದೊಂದು ಸ್ಟ್ರೈಟ್ ಹೋಗ್ಬೇಕು. ಆಯಿತಾ, ಸ್ಟ್ರೈಟ್ ನಡ್ಕೊಂಬರ್ಬೇಕಾದ್ರೆ ಸೊ ನೀವು ದೂರದಲ್ಲಿ ನೋಡ್ಬೋದು, ಝೂಮ್ ಮಾಡ್ತೀನಿ. ಸೊ ಅದು BSC ಚನ್ನಬಸಪ್ಪ ಅಂಗಡಿದು ಶಾಪ್ದು ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತಲ್ಲ, ಅದೇ ಆ್ಯಕ್ಚುಲ್ BSC ಚನ್ನಬಸಪ್ಪ ಅಂಗಡಿ. ಆಯಿತಾ, ಅಲ್ಲಿ ನಿಮಗೆ ಅವ್ರದ್ದು ಒಂದು 7 to 8 ಶಾಪ್ಸ್ ಇದೆ. ಬೇರೆ ಬೇರೆ ಮೆನ್ಸ್ಗೆ ಬೇರೆ, ವುಮೆನ್ಸ್ಗೆ ಬೇರೆ, ಮತ್ತು ಪಂಚೆ ಶರ್ಟ್ಸ್ ಆ ಥರ ಬೇಕು ಅಂದರೆ ಬೇರೆ, ಇನ್ನರ್ ವೇರ್ಸ್ಗೆ ಬೇರೆ ಥರ, ಆ ಥರ ಬೇರೆ ಬೇರೆ ಶಾಪ್ಸಲ್ಲಿ ಬೇರೆ ಬೇರೆ ಟೈಪ್ ಆಫ್ ಬಟ್ಟೆ ಸಿಗುತ್ತೆ. ಆಯಿತಾ, ಸೊ ಅಲ್ಲಿ ಮದುವೆ ಜವಳಿಗೆ ಅಂದರೆ ದಾವಣಗೆರೆಯಲ್ಲಿ ಚನ್ನಬಸಪ್ಪ ಅಂಗಡಿ ಇದು ಬೆಸ್ಟ್. ಯಾಕಂದರೆ ಸೊ ಅವರು ಆಲ್ರೆಡಿ ಅರೌಂಡ್ 100 years ಆಯಿತು ಅವ್ರದ್ದು ಅಂಗಡಿ ಓಪನ್ ಆಗಿ. ಸೊ ಅವ್ರದ್ದು ಸುಮಾರು ಬ್ರಾಂಚಸ್ ಇದೆ, ಇಲ್ಲಿದೆ ಮತ್ತು ಚೇತನ ಹೋಟ್ಲ್ ಅಂತ ಒಂದಿದೆ. ಅದು ನೆಕ್ಸ್ಟ್ ಅಂಗಡಿ ನಾವೇನು ಚಿಕ್ಕ ಹುಡುಗರಿಗೆ ಬಟ್ಟೆ ತಗೊಂತೀವಲ್ಲ ಅದು ಅಲ್ಲಿ ಚೇತನ ಹೋಟ್ಲ್ ಹತ್ರ ಇರೋ ಶಾಪಲ್ಲಿ. ಆಯಿತಾ, ಅದನ್ನು ತೋರಿಸ್ತೀನಿ. ಬಟ್ ಇಲ್ಲಿ ಬಂದರೆ ನಿಮಗೆ ಮದುವೆ ಜವಳಿಗೆ ಏನಂದರೆ ಸ್ಯಾರೀಸ್ ಬೇಕು ಅಂದರೆ ಅಥವಾ ಪ್ಯಾಂಟ್ ಶರ್ಟ್ಸ್ ಬೇಕಂದರೆ ಈ ಅಂಗಡಿ ಮಾತ್ರ ಬೆಸ್ಟು. ಆ್ಯಂಡ್ ದಾವಣಗೆರೆಯಲ್ಲಿ ಇವ್ರಿಗೆ ಕಾಂಪಿಟೇಷನ್ ಕೂಡ ಯಾವುದೇ ಅಂಗಡಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವ್ರದ್ದು ತುಂಬ ಹಳೆ ಅಂಗಡಿ ಮತ್ತು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದ್ದಾರೆ ಇನ್ನು ದಾವಣಗೆರೆಯಲ್ಲಿ. ಇವರು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವರ ಶಾಪಲ್ಲಿ 300ಇಂದ ಎಷ್ಟು 10,000 ತುಂಬ ರೇಟಿನ ಸ್ಯಾರೀಸ್ ಇದೆ. ಆಯಿತಾ, ಆ್ಯಂಡ್ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ರೇಟಿಂದು ಬಟ್ಟೆ ಬೇಕು, ಇನ್ನು ಫ್ಯಾಷನ್ ಲೈಕ್ ನಮಗೆ ಹೆಂಗೆ ಏನಾದರೂ ಬಟ್ಟೆ ಬೇಕು ಅಂದರೆ
ಸೊ BSc ಎಕ್ಸ್ಕ್ಲೂಸಿವ್ ಅಂತ ಇದೆ ಆಯಿತಾ. ಆ ಶಾಪಲ್ಲಿ ನಿಮಗೆ ಫ್ಯಾಷನ್ ಥರ ಬಟ್ಟೆ ಸಿಗುತ್ತೆ. ಇಲ್ಲೆಲ್ಲ ಮದುವೆ ಜವಳಿಗೆ ದಿಸ್ ಇಸ್ ದ ಬೆಸ್ಟ್ ಸ್ಟೋರ್ ಇನ್ ದಾವಣಗೆರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ನೆನ್ನೆ ಆಲ್ರೆಡಿ ಸುಮಾರು ಒಂದು 500 to 600 ಸ್ಯಾರೀಸ್ನ ಬೈ ಮಾಡಿದ್ವಲ್ಲ. ಅಂದರೆ ನಾವು ಇನ್ನೂ ಬಿಲ್ ಹಾಕ್ಸಿಲ್ಲ, ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿ ಒಂದು ಹತ್ರ ಇಟ್ಟು ಬಂದಿದ್ದೀವಿ. ಇವತ್ತು ನಾವೆಲ್ಲ ಪರ್ಚೇಸ್ನ ಮಾಡಿ ಅದಾದಮೇಲೆ ಇವತ್ತು ಬಿಲ್ ಹಾಕ್ಸ್ತೀವಿ ಆಯಿತಾ. ಇವತ್ತಿಂದ ಪರ್ಚೇಸ್ ಆದಮೇಲೆ ಎಲ್ಲ ಟೋಟಲ್ ಬಿಲ್ ಹಾಕ್ಸಿದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಡಿಸ್ಕೌಂಟ್ ಕೇಳೋಕ್ಕೆ ಏನೋ ಸರಿಯಾಗುತ್ತೆ ಅಂತ ನಾವು ಒಂದೇ ಹತ್ರ ಬಿಲ್ ಹಾಕ್ತೀವಿ. ನೀವು ಯಾರು ಬಂದ್ರೂ ಅಷ್ಟೇ ಒಂದೇ ಸಲ ಬಿಲ್ ಹಾಕ್ಸಿ, ಎಷ್ಟೇ ಆದರೂ ತಗೊಳ್ಳಿ. ನೀವು ನಾಳೆ ಬರ್ತೀವಿ ಒಂದು ಕೌಂಟ್ರ್ ಹತ್ರ ಇಟ್ಟಿರಿ ಅಂದರೆ ಅವರು ಇಟ್ಟಿರ್ತಾರೆ, ಓಕೆನಾ. ಸೊ ನೀವು ಒಂದೇ ಸಲ ಬಿಲ್ ಹಾಕ್ಸಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಸೊ ನಾವು ಫೈನಲಿ BSc ಚನ್ನಬಸಪ್ಪ ಅಂಗಡಿ ಹತ್ರ ಬಂದ್ವಿ. ಇದು ಬೋರ್ಡ್ ಕಾಣುತ್ತಲ್ಲ, ಸೊ ನೋಡ್ಬೋದು ಅದು ಒಂದು BSc ಚನ್ನಬಸಪ್ಪ. ನೆಕ್ಸ್ಟ್ ಅವ್ರದ್ದು ತುಂಬ ಬಿಲ್ಡಿಂಗ್ಸ್ ಇದೆ ಆಯಿತಾ. ನೀವು ಯಾರಿಗಾದರೂ ಕೇಳಿದರೆ ನೀವು ಯಾವ ಟೈಪ್ ಆಫ್ ಬಟ್ಟೆ ಬೇಕು ಅಂತ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಕೇಳಿದರೆ ಸಾಕು, ಅವರು ಓಕೆ ಈ ಶಾಪಲ್ಲಿದೆ ಅಂತ ಅವ್ರು ಹೇಳ್ತಾರೆ. ನೀವು ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ಆ್ಯಂಡ್ ಇಲ್ಲಿ ಯಾರು ಕಾರ್ ಮಾತ್ರ ತರಕ್ಕೆ ಹೋಗ್ಬೇಡಿ, ಫುಲ್ ರಶ್ ಇಲ್ಲಿ. ಸೊ ಆಟೋಗಳೇ ಪಕ್ಕ ಓಡಾಡ್ತವೆ ಆಯಿತಾ. ಆ್ಯಂಡ್ ಕಾರ್ ಮಾತ್ರ ಬರೋಕ್ಕೆ ಆಗೋಲ್ಲ, ಇಲ್ಲಿ ಸ್ಟಕ್ ಆಯಿತು ಅಂದರೆ ಮುಗೀತು. ಆ್ಯಂಡ್ ಇದು ಒನ್ ವೇ ಆಯಿತಾ, ಈ ಕಡೆಯಿಂದ ಹೋಗ್ಬೋದು, ಆ ಕಡೆಯಿಂದ ಬರೋಕ್ಕಾಗಲ್ಲ. ಓಕೆ, ಶಾಪ್ ಒಳಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನೋಡ್ಬೋದು ಇದು ಲೇಡೀಸ್ ಸ್ಟೋರ್ ಆಯಿತಾ. ಆ್ಯಂಡ್ ಅದು BSc ಚನ್ನಬಸಪ್ಪ, ಅದು ಜೆಂಟ್ಸ್ ಸ್ಟೋರ್. ಸೊ ಒಂದೊಂದು ಸ್ಟೋರಲ್ಲಿ ಒಂದೊಂದು ಥರ ಬಟ್ಟೆ ಸಿಗುತ್ತೆ. ನೀವು ಹೇಳ್ದಾಗೆ ನೀವು ಯಾವ ಸ್ಟೋರ್ಗಾರು ಹೋಗ್ಬೋದು. ನೆನ್ನೆ ತೋರಿಸಿದ್ದು ನಾವು ದಟ್ ಇಸ್ ಅ ಸ್ಟೋರ್, ಏನು ಹೋಲ್ಸೇಲ್. ಇವತ್ತು ಏನು ಇದು ತೋರಿಸಿದ್ನಲ್ಲ ಲೇಡೀಸ್ ಮತ್ತು ಜೆಂಟ್ಸ್ ಸ್ಟೋರ್ಸ್, ಟೂ ಸ್ಟೋರ್ಸ್ ಇರೋದು. ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಸೊ ಗೈಸ್ ಅಲ್ಲಿಂದ ಸೊ ನಾವು ಒಂದು ಎಲ್ಲ ಮಕ್ಕಳಿಗೆ ಬಟ್ಟೆ ತಗೊಳಕ್ಕಿಂತ ಸೊ ಇವಾಗ ಒಂದು ಶಾಪ್ ಹೋಗ್ತೀವಿ. ಸೊ ಅಲ್ಲಿ ನಮಗೆ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ, ಬಟ್ ಆದ್ರೂ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೀನಿ. ಸೊ ಅಲ್ಲಿ ನಾವು ಮಕ್ಳಿಗೆ ಬಟ್ಟೆ ತಗೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ದೊಡ್ಡವ್ರಿಗೆ ಪ್ಯಾಂಟ್ ಶರ್ಟ್ ತಗೊಳಕ್ಕೆ ಹೋಗ್ತೀವಿ. ಆ ಪ್ಯಾಂಟ್ ಶರ್ಟ್ ತಗೊಳೋದ್ರಿಂದ ನಾನು ವೀಡಿಯೋನ ಮಾಡಿದ್ದೀನಿ. ಸೊ ಇಲ್ಲಿ ಓನ್ಲಿ ಚಿಕ್ಕ ಮಕ್ಕಳು ಯಾರೆಲ್ಲ ನಮ್ಮ ಫ್ಯಾಮಿಲೀಲಿ 5 to 6 years ಅಥವಾ 10 years ತನಕ ಯಾರೆಲ್ಲ ಮಕ್ಕಳಿದ್ದಾರೆ ಅವ್ರಿಗೆಲ್ಲರೂ ಬಟ್ಟೆನ ಇಲ್ಲಿ ತಗೊಂಡ್ವಿ ನಾವು. ಎಲ್ಲರಿಗೂ ಸೇಮ್ ಬಟ್ಟೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಬಟ್ಟೆ, ಬಟ್ ಡಿಫ್ರೆಂಟ್ ಸೈಜಸಲ್ಲಿ ತಗೊಂಡಿದ್ದೀವಿ. ಸೊ ನೀವು ಹಂಗೆ ಡ್ರೀಮ್ಸ್ ನೋಡ್ಕೊಂಬಂದು ಏನೇನು ತಗೊಂಡ್ವಿ ಅಂತ. When love comes in, ooh la la la. Love comes in, ooh la la la. When love comes in, ooh la la la. ವಯಸ್ಸು ಇವಾಗ ಊಟ ಆಯಿತು, ಓಕೆನಾ. ನಾವು ಇಷ್ಟೊತ್ತನ ಈಗಾಗಲೇ 4 o'clock ಆಗಿದೆ. ಇಷ್ಟೊತ್ತನ ನಾವು ಚಿಕ್ಕ ಮಕ್ಳದ್ದು ಬಟ್ಟೆ ಎಲ್ಲ ಇತ್ತಲ್ಲ ಅದೆಲ್ಲ ತಗೊಂಡ್ವಿ. ಸೊ ಇವಾಗ ಪ್ಯಾಂಟ್ ಶರ್ಟ್ ಏನು ಹೇಳಿದ್ನಲ್ಲ, ಪ್ಯಾಂಟ್ ಶರ್ಟ್ನ ತಗೊಳಕ್ಕೆ ಹೋಗ್ತೀವಿ. ಸೊ ಮಧ್ಯಾಹ್ನ ಇವಾಗಲೇ ಆಲ್ರೆಡಿ 4:30 ಆಗಿದೆ. ಇಷ್ಟೊತ್ತನ ಮಧ್ಯಾಹ್ನ 1ಗೆ ಬಂದಿದ್ದು 4 hours ಆಗಿದೆ. ಸೊ 20 members ಚಿಕ್ಕ ಮಕ್ಕಳು ಇದ್ದಿಲ್ಲ, ಅವರೆಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ಬಟ್ಟೆನ ಚೂಸ್ ಮಾಡಿ, ಎಲ್ಲರಿಗೂ ಸೇಮ್ ಬಟ್ಟೆ ಬೇಕಲ್ವಾ, ಅದೆಲ್ಲ ಚೂಸ್ ಮಾಡಿ ಮಾಡೋದಕ್ಕೆ ಇಷ್ಟದಾಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಪ್ಯಾಂಟ್ ಶರ್ಟ್ನ ನಾವು ತಗೊಳಕ್ಕೆ ಹೋಗ್ತೀವಿ. ಸೊ ಇದೇ ಅಂಗಡಿಯಲ್ಲಿ ಸೊ ಸೆಕೆಂಡ್ ಫ್ಲೋರು ಬಂದಿದ್ದ ತಕ್ಷಣ ಲೆಫ್ಟಿಗೆ ಹತ್ತಿದ್ರೆ ಸೊ ಸೆಕೆಂಡ್ ಫ್ಲೋರಲ್ಲಿ ಬಟ್ಟೆ ಎಲ್ಲ ಹೊಲ್ಸೋಕ್ಕೆ ಬಟ್ಟೆ ಶರ್ಟ್ಸ್ ಪ್ಯಾಂಟ್ ಶರ್ಟ್ಸ್ ಇದೆಯಲ್ಲ, ಸೆಕೆಂಡ್ ಫ್ಲೋರಿಗೆ ಆಯಿತಾ. ಸೊ ಬನ್ನಿ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಪ್ಯಾಂಟ್ ಶರ್ಟ್ ಎಲ್ಲ. ಗೈಸ್ ಇದೇ ಫಸ್ಟ್ ಫ್ಲೋರು ನನಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದು ಒಳಗೆ. ಇವಾಗ ಏನು ಲೇಸರ್ಸ್ ನೋಡೋಕ್ಕೆ ಬಂದಿದ್ವಿ ಅಪ್ಪಾಜಿಗೆ.
ನನಗೆ ಮತ್ತು ನಮ್ಮ ಭಾವಂಗೆಲ್ಲ ಬೆಂಗಳೂರಲ್ಲಿ ತಂತೀವಿ. ಇಲ್ಲಿ ಅಪ್ಪಾಜಿಗೆ ಬ್ಲೇಸರ್ಸ್ ತಂತಿದ್ದೀವಿ. ಓಕೆನಾ, ಎಲ್ಲೂ ಯಾವ ಅಂಗಡಿಲೂ ನಾನು ಫೇಸ್ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೇ ನಾನು ಹಂಗೆ ಬ್ಯಾಕ್ಗ್ರೌಂಡ್ ವೀಡಿಯೋಸ್ ಅಲ್ಲೇ ಹಂಗೆ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ನಾವೆಲ್ಲ ಕಿಡ್ ಸೆಕ್ಷನ್ ಆಯಿತು. ಆ್ಯಂಡ್ ಪಂಚೆ, ಶರ್ಟ್, ಪ್ಯಾಂಟ್ಸು ಅದೆಲ್ಲ ಹಸಿ ಆಯ್ತು ಆಯಿತಾ. ಸೊ ಹಸಿ ಅಂದರೆ ಲೈಕ್ ಒಂದು ಪೀಸಸ್ ಇರುತ್ತೆ, ಅದನ್ನ ಕಟ್ ಮಾಡಿಸಿ ಸೊ ಎಲ್ಲರಿಗೂ ಕೊಡೋದು. ಸೊ ಅವರು ಮತ್ತೆ ಸ್ಟಿಚ್ ಮಾಡಿಸ್ಕೊತಾರೆ ಅವ್ರ ಮನೆಯಲ್ಲಿ, ಅದಾಯ್ತಾ. ಸೊ ಇವಾಗ ಅಪ್ಪಾಜಿಗೆ ಏನೋ ಕೋಟ್ನ ತಾನಕ್ಕೆ ಇಲ್ಲಿಗೆ ಬಂದಿದ್ವಿ ಬ್ಲೇಸರ್ಸ್ ಅಂತ. ಎಲ್ಲ ಬ್ಲೇಸರ್ಸು ನಮ್ಗೆ ಯಾವ ಥರ ಬೇಕು ಐತೆ. ಇದೇ ಶರ್ಟ್ ಬ್ಲೇಸರು ನಮ್ಮ ಅಪ್ಪ ತಗೊಂಡಿದ್ದಾರೆ. ಸೊ ನಾನು ಒಂದು ಜುಬ್ಬ ತಗೊಂಡೆ, ಇದೊಂದು ಬ್ಲೇಸರ್ ತಗೊಂಡಿದ್ದೆ. ಇದು ನಂದು ಏನು ಹಳದಿ ಶಾಸ್ತ್ರಕ್ಕೆ 2, ನನಗೆ ನನ್ನ ತಮ್ಮಗೆ ಅಷ್ಟೇ. ಇದು ಇನ್ನು 30ಕ್ಕೆ ಪಂಜೆ ಅಂತೆ. ಇಷ್ಟು ಯಾವ ಕಲರ್. ಸೊ ಗೈಸ್, ನೆನ್ನೆ ಇಲ್ಲಿ ಏನು ಹೋಲ್ಸೇಲ್ ಶಾಪಿಗೆ ಬಂದು ನಾವೆಲ್ಲ ಬಟ್ಟೆನ ಸೆಲೆಕ್ಟ್ ಮಾಡಿದ್ವಲ್ಲ, ಸೊ ಅದೇ ಶಾಪ್ಗೆ ಮತ್ತೆ ಇವತ್ತು ಬಂದಿದ್ದೀವಿ. ನೋಡೋದ ಇವತ್ತು ಬಿಲ್ ಹಾಕ್ಸೋಕ್ಕಾದರೆ ಹಾಕ್ಸಿ, ಬಟ್ ಅವರೆಲ್ಲ ನಾಳೆ ಬೆಳಿಗ್ಗೆ ಹಾಕ್ಸಿ ಅನಿಸಿದ್ರೆ. ಯಾಕಂದರೆ ಬೆಳಿಗ್ಗೆ ಬೇಗ 10 ಗಂಟೆಗೆ ಬಂದರೆ ಯಾರು ಇನ್ನೂ ಬಿಲ್ ಹಾಕ್ಸೋಕ್ಕೆ ಬಂದಿರೋದಲ್ಲ, ಸೊ ಅವಾಗ ಬೇಗ ಹಾಕ್ಸ್ಬೋದು ಅಂತ ಅವ್ರು ಹೇಳಿದರು. ಸೊ ಅದಕ್ಕೆ ಇವಾಗ ಬಟ್ಟೆ ಬರೀ ನಮ್ಗೆ ಎಷ್ಟು ಬೇಕು ಇವಾಗ 400 to 500 ಆ ರೇಂಜಲ್ಲಿರೋ ಬಟ್ಟೆನ ಒಂದು 220 ಏನೋ ತಂದ್ವಿ. ಒಂದು 350 ರೇಂಜಲ್ಲಿರೋದನ್ನ ಒಂದು 350 ಅಷ್ಟೇ ಪೀಸಸ್ನ ತಂದಿದ್ದೀವಿ. ಇದು ಹಳೆಯ ಅಂಗಡಿ. ಸೊ ಅಲ್ಲಿದ್ದಾರಲ್ಲ ಅವರೇ ಓನರು BS. ನೆಕ್ಸ್ಟ್ ಬನ್ನಿ ನೋಡೋದ. ಇಲ್ಲಿ ನೋಡ್ಬೋದು ಎಲ್ಲ ಕಟ್ ಇಟ್ಟಿದ್ದಾರೆ ಅಂತ. ಸೊ ಇದೆಲ್ಲ ಲಾಸ್ಟಿಗೆ ಬಿಲ್ ಮಾಡಿ ಕೊಡ್ತಾರೆ ನಮಗೆ. ಸೊ ಲಾಸ್ಟ್ಗೆ ಒಂದು ಬಂಡಲ್ ತೋರಿಸ್ಬೋದು. ನೋಡ್ಬೋದು ಇವೆಲ್ಲ ನಾವೇ ತಗೊಂಡಿರೋದು. ಇಲ್ಲಿಂದ ಇಷ್ಟು ಇಲ್ಲಿ ಸೀರೆ ಮುಚ್ಚಿದಾರಲ್ಲ, ಇದಷ್ಟು ನಾವೇ ತಂದಿರೋದು. ಇದು ಅಷ್ಟು ನಮ್ಮ ಸೀರೆಸು ನಾವು ಸೆಲೆಕ್ಟ್ ಮಾಡಿರೋದು. ಅದಾದಮೇಲೆ ಇದಷ್ಟು ನಾವು ಸೆಲೆಕ್ಟ್ ಮಾಡಿರೋ ಸೀರೆಸ್ ಅಂತ ಎಲ್ಲದೂ ನಾವು ನೆಕ್ಸ್ಟ್ ಇವಾಗ ಬಿಲ್ಲಿಂಗ್ ತೊಗೊಂಡೋಗ್ತೀವಿ. ಇದು ಬೇಸಿಕ್ ಅಂಬಾಸಪ್ಪನಲ್ಲಿ ಒಂದು ಏನು ಅಡ್ವಾಂಟೇಜ್ ಅಪ್ಪ ಅಂದರೆ, ನಾವು ಏನೇ ತೊಗೊಂಡ್ಲಿ, ನಾವು ಈಗ ಯಾವ ಶಾಪ್ ಆದರೂ ಆಗಲಿ, ಸೊ ನಾವು ಏನು ತೊಗೊಂಡ್ರು ನಮ್ಗೊಂದು ಕೌಂಟ್ರ್ ಕೊಟ್ಟಿರ್ತಾರೆ ಆಯಿತಾ. ಕೌಂಟ್ರ್ ನಂಬರ್ ಕೊಟ್ಟಿರ್ತಾರೆ. ನಾವು ಏನು ತಂದ್ರೂ ಆ ಕೌಂಟರ್ಗೆ ಕಳಿಸ್ರಿ ಅಂದರೆ ಅವರು ಸೀದಾ ಅಲ್ಲಿ ಕಳಿಸಿರ್ತಾರೆ ಆಯಿತಾ. ಸೊ ನಾವು ನೆನ್ನೆ ಮತ್ತು ಇವತ್ತು ತಂದಿರೋದನ್ನ ಬಿಲ್ಲೇ ಮಾಡಿಸಿಲ್ಲ ಆಯಿತಾ. ಸೊ ನೆನ್ನೆ ತಂದಿರೋದನ್ನ ಅಷ್ಟು 301 ಕೌಂಟರ್ಗೆ, ನಮ್ಮದು 301 ಅಂತ ಕೌಂಟರ್ ಕೊಟ್ಟಿದ್ರಲ್ಲ, ಸೊ ಆ ಕೌಂಟರ್ಗೆ ಎಲ್ಲ ಕಳಿಸಿ ಅಂತ ಹೇಳಿದ್ವಲ್ಲ. ಸೊ ಅದೆಲ್ಲದನ್ನು ಕಳಿಸಿದ್ದಾರೆ. ಈ ಸ್ಯಾರೀಸ್ನ ಮಾತ್ರ ಏನೋ ಜಾಸ್ತಿ ಇದ್ವು ಅಂತ ಇಲ್ಲೇ ಇದ್ದಾರೆ. ಆ್ಯಂಡ್ ಬೇರೆ ಪಂಚೆ, ಶರ್ಟ್ಸು, ಕಿಡ್ ಸೆಕ್ಷನ್ಸ್ದು ಏನೆಲ್ಲ ತಂದಿದ್ವಲ್ಲ ಅದೆಲ್ಲದನ್ನು 301 ಕೌಂಟರ್ಗೆ ಕಳಿಸಿದ್ದಾರೆ. ಓಕೆನಾ. ಸೊ ಅಲ್ಲಿಂದ ನಾವು ಬಿಲ್ಲಿಂಗಿಗೆ ನೆಕ್ಸ್ಟ್ ತರ್ತಾರೆ. ನಾವು ಏನಾದರೂ ಬಿಲ್ಲಿಂಗ್ ಮಾಡಿಸ್ಬೇಕಂದ್ರೆ ಸೊ ಅಲ್ಲೇ ಕೌಂಟ್ರ್ ಹತ್ರ ಹೋದರೆ ಅವರು ಎಲ್ಲ ಬಿಲ್ನ ಮಾಡಿ ಕೊಡ್ತಾರೆ. ಸೊ ನಾವು ಅಲ್ಲಿ ಪೇ ಮಾಡಿ ನಮಗೆ ಯಾವ ಥರ ಟ್ರಾನ್ಸ್ಪೋರ್ಟ್ ಬೇಕೋ ಸೊ ನಮ್ಮ ಚಾಯ್ಸದು. ನಾವೇ ಏನಾದರೂ ಕಾರ್ ಏನಾದರೂ ತಂದಿದ್ರೆ ನಾವು ಕಾರಲ್ಲಿ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು ಏನಾದರೂ ಒಂದು ಆಟೋನ ಏನಾದರೂ ಮಾಡೋದ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಬಟ್ ಗೊತ್ತಿಲ್ಲ ಇನ್ನೂ ಏನು ಮಾಡೋದು ಏನು ಅಂತ, ಎಷ್ಟಾಗುತ್ತೆ ಏನು ಲಗೇಜ್ ಎಲ್ಲ ಸೇರಿ ಅಂತ. ಅದು ನೆಕ್ಸ್ಟ್ ತೋರಿಸ್ತೀನಿ ನಾವು ಏನಂತ. ಸೊ ಇದು ಇಲ್ಲಿ ಇನ್ನೂ ಬಿಲ್ ಮಾಡಿದ ಮೇಲೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ಈ ಥರ ಕೌಂಟರ್ಸ್ ಕೊಟ್ಟಿರ್ತಾರೆ ಆಯಿತಾ. ಸೊ ಇದರಲ್ಲಿ ನಮ್ಮದು 301 ಕೌಂಟ್ರಲ್ಲಿ ನಮ್ಮೆಲ್ಲ ಬಟ್ಟೆ ಐತೆ.
ತೋರಿಸ್ತೀನಿ ಇದೆ ಎಲ್ಲ ನಮ್ಮ ಬಟ್ಟೆ ಏನೈತಲ್ಲ ಇವೆಲ್ಲ ನಮ್ಮ ಬಟ್ಟೆ. ಇನ್ನು ಫುಲ್ಲು ಸುತ್ತ ಇರೋದೆಲ್ಲ ನಮ್ಮದೇ ಬಟ್ಟೆ. ಇದಷ್ಟು ನಮ್ಮದೇ ಅಂತೆ. ಅಪ್ ಟು 314 ಕೌಂಟರ್ಸ್ ಕೊಟ್ಟಿರ್ತಾರೆ. ನಮಗೆ ಬೇಕಾದಾಗ ಇಲ್ಲಿ ಬಂದು ಬಿಲ್ಲಿಂಗ್ ಮಾಡಿಸ್ಬೇಕು. ಅದಷ್ಟು ನಮ್ಮದು, ಇದೆಲ್ಲ ನಮ್ಮದು. ಇದು ಇಲ್ಲಿರೋವೆ ಇದೆಲ್ಲ ನಮ್ಮದು ಆಯಿತಾ. ಇದೆಲ್ಲ ಇಲ್ಲಿಗೆ ಸ್ಟೋರ್ ಮಾಡಿಸ್ತೀವಿ. ಅಲ್ಲಿಂದ ಸೀರೆ ಇಲ್ಲಿ ಆ ಸ್ಟೋರಲ್ಲಿ ಸೀರೆ ತಂದಿದ್ದು ಎಲ್ಲ ಇಲ್ಲಿ ಜೋಡಿಸ್ತಾರೆ ಆಯಿತಾ. ಸೊ ಬೆಳಗ್ಗೆ ಬಂದು ನಾವು ಇಲ್ಲಿಂದ ಬಿಲ್ಲಿಂಗ್ ಮಾಡಿಸ್ತೀವಿ ಓಕೆನಾ. ಇಲ್ಲಿ ಬಿಲ್ಲಿಂಗ್ ಮಾಡಿ ಈ ಬಿಲ್ನ ತಗೊಂಡು ಓನರ್ ಹತ್ರ ನಾವು ಏನಾದರೂ ಡಿಸ್ಕೌಂಟ್ ಸಿಕ್ಕರೆ ಮಾತಾಡಿ ಕಮ್ಮಿ ಮಾಡೋದು. ಸೊ ಇವಾಗ ನಾವು ಬರೀ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಏನೇನೈತೆ, ನಾವು ಏನೇನು ತಗೊಂಡಿದ್ದು ಐತೋ ಇಲ್ಲೋ ಅಂತ ನೋಡೋಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡಿಬಿಟ್ಟು ನೀವು ಮನೆಗೆ ಹೋಗ್ತೀವಿ, ಸ್ಟೇ ಮಾಡ್ತೀವಿ. ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬಿಲ್ಲಿಂಗ್ದು ಎಷ್ಟಾಯ್ತು ಏನೋ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ಮಾಡ್ತಿದ್ರ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಚನ್ನಬಸಪ್ಪ ಅಂಗಡಿಗೆ ಬರ್ತಿರಲ್ಲ ಅವರೆಲ್ಲ ಇಲ್ಲಿ ಈ ಹೋಲ್ಸೇಲ್ ಶಾಪಲ್ಲಿ. ಸೊ ಇಲ್ಲಿ ಆಲ್ರೆಡಿ 2 to 3 ವ್ಲಾಗರ್ಸ್ ಇದ್ದಾರೆ ಆ್ಯಂಡ್ ಯೂಟ್ಯೂಬರ್ಸ್ ಇದ್ದಾರೆ ಇಲ್ಲಿ. ಸೊ ಅವರೆಲ್ಲ ನನಗೆ ಮೋಟಿವೇಟ್ ಮಾಡಿದರು, ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಇದೊಂದೇ ಶಾಪಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಅಂದರೆ ಅಲೋ ಮಾಡಿದ್ದು. ಇನ್ನೆಲ್ಲೂ ಆ ಕಡೆ ಶಾಪ್ಸಲ್ಲಿ ಯಾವುದು ಅಲೋ ಇರಲಿಲ್ಲ. ಒಂದು ಶಾಪಲ್ಲಿ ಮಾಡಿದೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.